ಲೇ ವಸಿ ತಡ್ಕೊಳ್ಳ. ನ್ಯೂಸ್ ಕೇಳುವಾಗ ಬಾಯಿ ಒಗರು ಮಾಡ್ಕೊಂಬೇಕು, ಒಂದೇ ಒಂದು ಪಿಗ್ ಹಾಕ್ಕೊಂಬಂದ್ಬಿಡ್ತೀನಿ ತಡ್ಲ. ಗುಡ್ ನ್ಯೂಸ್ ಇರೋದೇ ಎಣ್ಣೆ ಬಗ್ಗೆ ಕೇಳಿಸ್ಕೊಳ್ಳೋಣ. ಎಣ್ಣೆ ಬಗ್ಗೆ ಗುಡ್ ನ್ಯೂಸ್ ಅಂದ್ರಿ ಎಣ್ಣೆ ಹೊಡಿದಲ್ಲೇ ಶಿಸ್ತಾಗಿ ಕೇಳಿಸ್ಕೊಂಬೇಕು. ಅದೇನ್ ಹೇಳ ಗುಡ್ ನ್ಯೂಸ್? ಎಣ್ಣೆ ಮೇಲಿಂದ GST ಏನಾರ ತೆಗ್ದಾಕಿದ್ರ ಹೆಂಗಪ್ಪ? ಎಣ್ಣೆ ಮೇಲಿಂದ GST ತೆಗೆದ್ರೆ ಸರ್ಕಾರ ನಡೆಯೋದಂಗಣ. ಸರ್ಕಾರ ನಡ್ಸಕ್ಕೆ ಕುಡುಕರು ದುಡ್ಡು ಅಲ್ವೇನಪ್ಪ ಬೇಕಾಗಿರೋದು. ಬರೀ ಸರ್ಕಾರ ಅಲ್ಲ ಕಂಡ್ಲ, ಇಡೀ ದೇಶ ನಡೀತಿರೋದೇ ಕುಡುಕರು ದುಡ್ಡಿಂದ ಕಣ್ ಹೇಳ. ನೋಡಿಲಿ, ಕುಡುಕರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತೈತೆ ರವಿಕುಮಾರ್. ಮದ್ಯಪಾನ ಪ್ರಿಯರಿಗೆ ಆಯಸ್ಸು ಬಂದ್ಬಿಟ್ಟು ಬದುಕುವಂತ ಆಯಸ್ಸು ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಕೆಲವರು 45 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, 50 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, ಕೆಲವರು 30-35 ವರ್ಷದಲ್ಲಿನೇ ತೀರ್ಕೊಳ್ತಾ ಇದ್ದಾರೆ. ಈ ಒಂದು ಕುಡಿತದ ಜಾಡ್ಯ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆಯೋ ಅಷ್ಟಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರೆ. ದುಡ್ಡಿನ ಆಶೆಗೆ ಕುಡುಕರಿಗೆ ಚೀಪರ್ ಕುಡಿಸಿ ಸರ್ಕಾರನೇ ಕುಡುಕರನ್ನು ಕೊಲ್ತಾ ಐತಿ ಕಂಡ್ಲ ಓದಿಕೇತ. ಸೇಮ್ ಟು ಸೇಮ್ ಅದೇ ಮ್ಯಾಟ್ರ್ ಮಾತಾಡ್ತಿರೋದು ಕೇಳಿಸ್ಕೊಳ್ಳೋಣ. ಒಂದ್ ದಿನಕ್ಕೆ 180 ರೂಪಾಯಿ ಇದ್ದೆ, ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ML ಏನಂತ ಕರಿತೀವಿ ನಾವು, ಅದಕ್ಕೆ ಕ್ವಾರ್ಟರ್. ಬಜೆಗೌಡ್ರೆ, 180 ರೂಪಾಯಿ ಕ್ವಾರ್ಟರ್ನೇ ತೆಗೆದುಕೊಂಡ್ರೆ 60 ml 90 ml 120 ml ಏನೋ ಹೇಳ್ತಾರಲ್ಲ. ಇದೇನ್ಲ ನಮ್ಮ ಡಿಪಾರ್ಟ್ಮೆಂಟಿನ ಬಗ್ಗೆ ಚೂರು ನಾಲೆಡ್ಜ್ ಇಲ್ದಾಗ ಮಾತಾಡ್ತೈತೆ. 90 ಯಾವ್ದು ಕ್ವಾರ್ಟರ್ ಯಾವ್ದು ಅನ್ನೋದೇ ಗೊತ್ತಿಲ್ವೇನ್ಲ ಇದಕ್ಕೆ? ಪಾಪ ಅದಕ್ಕೇನು ಗೊತ್ತಿರ್ತದೆ ಬಿಡ್ಲಣ, ಆದ್ರೆ ಕುಡುಕರ ಮೇಲೆ ಕಾಳಜಿ ಮಾಡಿಕೊಂಡೈತಿ, ಅದ್ರ ಬಗ್ಗೆ ಕೇಳಿಸ್ಕೊಳಪ್ಪ. 60 ml 90 ml 120 ml ಏನೋ ಹೇಳ್ತಾರಲ್ಲ, ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡತ್ತೆ. ಹೆಚ್ಚು ವರ್ಷ ಅವನು ಬದುಕ್ಬಿಟ್ರೆ, ಉದಾಹರಣೆಗೆ 60-65 ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ 64,800 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಡಿಸೀಸ್ಗೆ ಸರ್ಕಾರ ಒಂದು 20% ಹಣ ತೆಗೆದ್ಬಿಟ್ಟು ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಕುಡುಕರು ಆರೋಗ್ಯ ಕಾಪಾಡಕ್ಕೆ ಸರ್ಕಾರ ಏನೇನ್ ಮಾಡ್ಬೇಕು ಅಂತವ? ಪ್ರತಿಯೊಂದು ಬೈರಿನ ಮುಂದೆಲೂ ಒಂದೊಂದು ಆಂಬುಲೆನ್ಸ್ ನಿಂತಿರ್ಬೇಕು ಕಂಡ್ಲ. ಪ್ರತಿ ಬೈಟ್ಲಿ ಮೇಲೂ 10 ರೂಪಾಯಿ ಇನ್ಸೂರೆನ್ಸ್ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕುಡುಕನ್ನೇ ನಾಮಿನಿ ಮಾಡಬೇಕು ಕಂಡ್ಲ. ಪ್ರತಿ ಬೈರಲ್ಲೂ ಒಂದೊಂದು ಎಮರ್ಜೆನ್ಸಿ ರೂಮ್ ಮಾಡಬೇಕು ಕಂಡ್ಲ. ಜಾಸ್ತಿ ಕುಡಿದು ರೋಡೆಲ್ಲ ಬೀಳ ಕುಡುಕ ಆ ರೂಮಲ್ಲೇ ರೆಸ್ಟ್ ಮಾಡಿ ಎದ್ದೋಗ್ಬೇಕು. ಅಯ್ಯೋ, ಆಗ್ಲೂ ರಾತ್ರಿ ಅಲ್ಲೇ ಸೆಟ್ಲ್ ಆಯ್ತಬೇಕನ್ನ ಕುಡುಕರು, ಮನೆ ಕಡಿಕೆ ಹೋಗೋದಿಲ್ಲ. ಮನೆಗ್ ಹೋಗೋದ್ರಿಂದ ಅವಕ್ಕೇನ್ ಲಾಭ ಐತ್ಲ? ಇಲ್ಲಿ ಕುಡ್ಕಂಗು ಸರ್ಕಾರಕ್ಕೂ ವ್ಯವಹಾರ ನಡೀತಿರೋದು. ಸದ್ಯಕ್ಕೆ ಇಷ್ಟನ್ನು ಮಾಡ್ಯಾಕ ಹೇಳ, ಮುಂದು ಕಂಡೀಷನ್ನು ಮುಂದೆ ಯಾವ ತರ ಹೇಳ್ತೀನಿ. ಬತ್ತೀನಿ ಕಂಡ್ಲ. ಶಿವನಿ ಶಂಭುಲಿಂಗ. Kuitan ka na, no?